ಉಚಿತವೂ ಇಲ್ಲ, ಗ್ಯಾರಂಟಿ ಕೂಡ ಯಾವುದೂ ಇಲ್ಲ. ಹಾಗಿದ್ದು ಕೂಡ ಅಭಿವೃದ್ಧಿಯೇ ಮೋದಿ ಸರ್ಕಾರದ ಬದ್ಧತೆ ಅಂತ ಹೇಳಿ ಈ ಬಜೆಟ್ ತಿಳಿಸ್ತಾ ಇರುವಂತದ್ದು. ಚುನಾವಣೆ ವರ್ಷದಲ್ಲೂ ಕೂಡ ಉಚಿತವಾಗಿ ಯಾವುದೇ ರೀತಿಯ ಯೋಜನೆಗಳನ್ನ ಕೂಡ ಸರ್ಕಾರ ಘೋಷಣೆ ಮಾಡಿಲ್ಲ. ಮಹಿಳೆಯರಿಗೆ, ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಬಂಪರ್ ಗಿಫ್ಟ್ ಅನ್ನ ನೀಡಲಾಗಿದೆ. ಉಚಿತ ಅಥವಾ ಗ್ಯಾರಂಟಿ ಈ ರೀತಿ ಅನೇಕ ಯೋಜನೆಗಳನ್ನ ಘೋಷಣೆ ಮಾಡಿ ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನ ಎದುರಿಸುವಂತಹ ಯಾವುದೇ ಪ್ಲಾನ್ ಕೂಡ ಇಲ್ಲ. ಆದ್ರೆ ಅಭಿವೃದ್ಧಿಯೇ ಮೋದಿಯ ಸರ್ಕಾರದ ಬದ್ಧತೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಇದುವರೆಗೂ ಏನೆಲ್ಲ ಅಭಿವೃದ್ಧಿಗಳಾಗಿದೆ, ಮುಂಬರುವಂತಹ ದಿನಗಳಲ್ಲಿ ಯಾವೆಲ್ಲ ಅಭಿವೃದ್ಧಿ ಯೋಜನೆಗಳನ್ನ ಮಾಡೋದಕ್ಕೆ ಅಂತ ಹೇಳಿ ಸರ್ಕಾರ ಪ್ಲಾನ್ ಅನ್ನ ಮಾಡಿದೆ, ಅಂದ್ರೆ ಕೇಂದ್ರ ಸರ್ಕಾರ ಪ್ಲಾನ್ ಅನ್ನ ಮಾಡಿದೆ, ಅವೆಲ್ಲವನ್ನ ಮುಂದಿಟ್ಕೊಂಡು ಮುಂಬರುವಂತಹ ಚುನಾವಣೆಗೆ ಎಂಟ್ರಿ ಆಗೋದಕ್ಕೆ ರೆಡಿ ಆಗಿರುವಂತದ್ದು. ಯಾವುದೇ ಒಂದು ಉಚಿತ ಅಥವಾ ಗ್ಯಾರಂಟಿ ಯೋಜನೆಗಳನ್ನ ಕೂಡ ಸರ್ಕಾರ ಘೋಷಣೆ ಮಾಡಿಲ್ಲ. ಇದುವರೆಗೂ ಮೋದಿ ಸರ್ಕಾರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿತ್ತು, ಅಭಿವೃದ್ಧಿ ಯೋಜನೆಗಳು ಸರ್ಕಾರದಿಂದ ಬಂದಂತಹ ಯೋಜನೆಗಳಿಂದ ಜನರಿಗೆ ನೆರವಾಗಿದೆಯೋ ಅದೇ ಯೋಜನೆಗಳನ್ನ ಮುಂದಿಟ್ಕೊಳ್ಳಲಾಗಿದೆ. ಜೊತೆಗೆ ಮಹಿಳೆಯರಿಗಾಗಿರಬಹುದು, ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಿದಂತಹ ಮಧ್ಯಮ ವರ್ಗದವರಿಗಾಗಿರಬಹುದು ಬಂಪರ್ ಗಿಫ್ಟ್ ಅನ್ನ ಕೊಡಲಾಗಿದೆ. ಯಾಕಂತ ಹೇಳಿದ್ರೆ ಇದುವರೆಗೂ 5 ಲಕ್ಷದ ಮಿತಿ ಏನಿತ್ತು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟೋದಕ್ಕೆ, ಅದು 7 ಲಕ್ಷಕ್ಕೆ ಹೋಗಿದೆ. ಅಂದ್ರೆ 7 ಲಕ್ಷದವರೆಗೂ ನಿಮ್ಮ ಇನ್ಕಮ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯ ತೆರಿಗೆಯನ್ನ ಕೂಡ ಕಟ್ಟುವ ಅವಶ್ಯಕತೆ ಇಲ್ಲ. ಇನ್ನು ಮಹಿಳೆಯರ ಸಬಲೀಕರಣ ಆಗಿರಬಹುದು, ಅವರಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನ ಕೂಡ ಈಗಾಗಲೇ ತರಲಾಗಿರುವಂತದ್ದು. ಆ ಯೋಜನೆಗಳನ್ನ ಮತ್ತಷ್ಟು ದಿನಗಳ ಕಾಲ ಮುಂದುವರಿಸಿಕೊಂಡು ಹೋಗ್ಲಾಗತ್ತೆ. ಜೊತೆಗೆ ಇನ್ನಷ್ಟು ಯೋಜನೆಗಳನ್ನ ಕೂಡ ಮಾಡಲಾಗತ್ತೆ. ಅಭಿವೃದ್ಧಿಯೇ ಮೋದಿ ಸರ್ಕಾರದ ಬದ್ಧತೆ.